ಪ್ರೀತಿಯ ವಿದ್ಯಾರ್ಥಿಗಳೇ, ತಾವು 7ನೇ ತರಗತಿಯವರೆಗೆ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಬಹಳ ಪ್ರಮುಖವಾದ ವರ್ಣಮಾಲೆಗಳು, ಸಂಧಿಗಳು, ಪ್ರಕೃತಿ ಭಾವ, ಕನ್ನಡ ಹಾಗೂ ಸಂಸ್ಕೃತ ಸಂಧಿಗಳು, ದೇಶೀಯ ಅನ್ಯದೇಶೀಯ ಪದಗಳು, ಅವುಗಳಲ್ಲಿ ತತ್ಸಮ ತದ್ಭವಗಳು, ಜೊತೆಗೆ ನಾಮಪದಗಳು, ಕ್ರಿಯಾಪದಗಳು, ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವೀಗಾಗಲೇ ಪಡ್ಕೊಂಡಿದ್ದೀರಿ. ಈ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳದೆ ಇರೋ ಕಾರಣವಾಗಿ ಅನೇಕ ಸಂದರ್ಭಗಳಲ್ಲಿ ನಿಮಗೆ ಇವುಗಳ ಬಗ್ಗೆ ಮತ್ತೊಮ್ಮೆ ಪುನರ್ಮನನವನ್ನು ಮಾಡ್ತಾ ನಿಮಗೆ ಅಭ್ಯಾಸವನ್ನು ಮಾಡಿಸಿದೆ. ಈಗ ಭಾಳ ಪ್ರಮುಖವಾಗಿ ಇನ್ನೊಂದು ವ್ಯಾಕರಣಾಂಶವಾಗಿರುವಂತಹ ಸಮಾಸಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಹಾಗಾದರೆ ಸಮಾಸ ಅಂದರೆ ಏನು ಗೊತ್ತಿದೆಯಾ ನಿಮಗೆ? ಸಮಾಸ ಅಂದರೆ ಏನು ಅಂತ ಇಲ್ಲ ಅಲ್ವಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಒಂದು ಅರ್ಥವನ್ನು ಹೇಳುವಾಗ ವಿಭಕ್ತಿ ಪ್ರತ್ಯಯಗಳು ಬಿಟ್ಟು ಹೋಗ್ತವೆ, ಅಂದರೆ ಲೋಪ ಆಗ್ತವೆ. ಹೀಗೆ ಲೋಪವಾಗಿ ಉಳಿಯುವಂತಹ ಪದಗಳನ್ನೇ ನಾವು ಸಮಾಸ ಪದಗಳು ಅಂತ ಕರೀತೇವೆ. ಮತ್ತೊಮ್ಮೆ, ಎರಡು ಅಥವಾ ಅನೇಕ ಪದಗಳು ಕೂಡಿ ಒಂದು ಅರ್ಥವನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಪದಗಳಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳು ಬಿಟ್ಟು ಹೋಗಿ ಉಳಿದಂತಹ ಪದವನ್ನೇ ನಾವೇನಂತ ಕರಿತೇವೆ? ಸಮಾಸ ಪದ ಅಂತ ಕರಿತೇವೆ. ಬೇಕಾದರೆ ಬರ್ಕೊಂಬಿಡಿ. ಸಮಾಸ ಅಂದರೆ ಅದರ ಸೂತ್ರ ಏನು ಅಂತಂದ್ರೆ, ಸೂತ್ರ ಎರಡು ಅಥವಾ ಅನೇಕ ಪದಗಳು ಕೂಡಿ ಒಂದು ಅರ್ಥವನ್ನು ಕೊಡುವಾಗ ಅವುಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗಿ ಒಂದು ಪದವಾಗುವುದೇ ಸಮಾಸ ಪದ ಎನಿಸುವುದು. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಮಾಸ ಅಂದ್ರೇನು ಎನ್ನುವಂಥದ್ದು ಸ್ಪಷ್ಟವಾಗಿ ಅದು ನಿಮಗೆ ತಿಳಿತದೆ. ಎರಡು ಅಥವಾ ಅನೇಕ ಪದಗಳು ಕೂಡಿ ಒಂದು ಅರ್ಥವನ್ನು ಕೊಡುವಾಗ ಅವುಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗಿ ಅಂದರೆ ಬಿಟ್ಟು ಹೋಗಿ ಒಂದು ಪದವಾಗುವುದೇ ಸಮಾಸ ಪದ ಎನಿಸುವುದು ಅಂತ ಕರೀತೇವೆ. ಈ ಸಮಾಸ ಪದ ಎನ್ನುವಂಥದ್ದು ಎರಡು ಬಹಳ ಪ್ರಮುಖವಾಗಿರುವಂತಹ ಪದಗಳ ಮಿಶ್ರಣವಾಗಿದೆ. ಯಾವ್ಯಾವುದಪ್ಪ ಅಂದರೆ, ಎರಡು ಪದಗಳಿರ್ತವೆ ಸಮಾಸದಲ್ಲಿ. ಎರಡು ಪದಗಳು, ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ ಅಥವಾ ಪರಪದ ಅಂತ ಕರೀತೇವೆ. ಸಮಾಸದಲ್ಲಿ ಬಹಳ ಪ್ರಮುಖವಾಗಿ ಎರಡು ಪದಗಳು, ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ ಅಥವಾ ಪರಪದ ಅಂತ ಕರೀತಾರೆ. ಈ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಎರಡು ಪದಗಳಿರ್ತವಲ್ಲ ಅಥವಾ ಅನೇಕ ಪದಗಳಿರ್ತವಲ್ಲ, ಆ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಇರ್ತವೆ. ಆ ವಿಭಕ್ತಿ ಪ್ರತ್ಯಯಗಳು ಕೂಡುವಾಗ ಲೋಪ ಆಗ್ತವೆ. ಲೋಪ ಆಗಿ ಉಳಿದಂತಹ ಪದಗಳನ್ನೇ ನಾವು ಸಮಾಸ ಪದ ಅಂತ ಕರಿತೀವಿ. ಈ ಒಂದು ಉದಾಹರಣೆಯನ್ನ ನೋಡೋಣ. ಅಥವಾ ಇದನ್ನು ಸಮಸ್ತ ಪದ, ಇನ್ನೊಂದು ಸಮಸ್ತ ಪದ ಕರೀತಾರೆ.
ಪೂರ್ವ ಪದ ಮತ್ತು ಉತ್ತರ ಪದ ಸೇರಿಕೊಂಡು ಆಗಿರುವಂತಹ ಪದವನ್ನೇ ನಾವು ಸಮಸ್ತ ಪದ ಅಂತ ಕರಿತಾ ಹೋಗ್ತೇವೆ. ದೊಡ್ಡದಾದ ಕಲ್ಲು ಅಂತ ಕರಿತೀವಿ. ಅವಾಗ ಏನ್ ಕರಿತೀವಿ ಅದನ್ನ? ದೊಡ್ಡ ಕಲ್ಲು. ಇಲ್ಲಿ ನೋಡಿ ಹೇಗೆ ಇದು ಒಂದು ಸಮಸ್ತ ಪದ ಅಥವಾ ಸಮಾಸ ಪದವಾಗಿದೆ. ಸಮಸ್ತ ಪದ ಅಂದ್ರೆ ಇದನ್ನು ನಾವು ಸಮಾಸ ಪದ ಅಂತ ಕರಿತೇವೆ. ಸಮಾಸ ಪದ ಅಂತ ಇದೆ ಅಂತ ಅಂದುಕೊಳ್ಳೋಣಪ್ಪ. ಹೀಗೆ ದೊಡ್ಡ ಕಲ್ಲು ಪ್ಲಸ್ ದೊಡ್ಡದಾದ ಪ್ಲಸ್ ಕಲ್ಲು ದೊಡ್ಡ ಕಲ್ಲು. ಹೀಗಾಗಿ ನೋಡಿ ಈ ಪೂರ್ವ ಪದದ ಕೊನೆಯಲ್ಲಿರುವಾಗ ಆದ ಅಥವಾ ದ ಎನ್ನುವಂಥದ್ದಿದೆ, ಹೌದಲ್ಲ? ಹಾಗೆಯೇ ಇಲ್ಲಿ ಆ ಎನ್ನುವಂಥದ್ದಿದೆ. ಈ ಎರಡೂ ಸೇರಿ ಆಗುವಾಗ ಇಲ್ಲಿ ದಾದ ಅಂತ ಬಿಟ್ಟೋಯ್ತು, ದೊಡ್ಡ ಕಲ್ಲು. ಈ ತರದ ವಿಭಕ್ತಿ ಪ್ರತ್ಯಯಗಳು ಬಿಟ್ಟು ಹೋದಾಗ ಅದನ್ನು ನಾವು ಸಮಾಸ ಪದ ಅಂತ ಕರಿತಾ ಹೋಗ್ತೇವೆ. ಹಾಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡೋದಾದ್ರೆ, ಕೈ ಮುಂದು, ಕೈಯ ಪ್ಲಸ್ ಮುಂದು ಏನ್ ಕರಿತೀವಿ? ಇದನ್ನ ಮುಂಗೈ ಅಂತ ಕರಿತೀವಿ. ಮುಂಗೈ. ಇಲ್ಲಿ ಕೈಯ ಎನ್ನುವಂತಹದ್ದು ಮತ್ತು ಮುಂದು ಎನ್ನುವಂತಹದ್ದು ಬಿಟ್ಟು ಇನ್ನೊಂದು ಪದ ಬಂದಿದೆ, ಅದನ್ನು ನಾವು ಮುಂಗೈ ಅಂತ ಕರಿತೀವಿ. ಈ ರೀತಿಯಾಗಿ ಪದಗಳಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಬಿಟ್ಟು ಹೋಗಿ ಉಳಿದಂತಹ ಪದಗಳು ಏನು ಇರ್ತವಲ್ಲ ಅವುಗಳನ್ನು ನಾವು ಸಮಾಸ ಪದ ಅಂತ ಕರಿತೇವೆ. ಇಂತಹ ಸಮಾಸಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಸಮಾಸಗಳಿವೆ. ಅವು ಯಾವುವು ಎನ್ನುವಂತಹದ್ದನ್ನು ನಾವು ಅಭ್ಯಾಸ ಮಾಡೋದಕ್ಕಿಂತ ಪೂರ್ವದಲ್ಲಿ ಇವುಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ವಲ್ಪ ವಿವರಣೆಯನ್ನ ನೀಡ್ತಾ ಹೋಗ್ತಾನೆ. ನೀವು ಗಮನಿಸಿ. ಈ ಅವರು ದೊಡ್ಡ ಕಲ್ಲ ಮೇಲೆ ಕುಳಿತರು. ಅವರು ದೊಡ್ಡ ಕಲ್ಲ ಮೇಲೆ ಕುಳಿತರು. ದೇವ ಮಂದಿರದಲ್ಲಿ ಜನ ಕಿಕ್ಕಿರಿದಿದ್ದರು. ಚಕ್ರಪಾಣಿ ದೈತ್ಯರನ್ನು ಕೊಂದನು. ಮುಂಗೈ ತೊಳೆದುಕೊಂಡನು. ರಮೇಶನು ಹಿಂಗಾಲದ ಮೇಲೆ ನಿಂತನು. ಹಿಂದಿನ ಪ್ಲಸ್ ಕಾಲು ಹಿಂಗಾಲ, ಹಿಂದಿನ ಪ್ಲಸ್ ಕಾಲು ಹಿಂಗಾಲ. ದೇವರ ಪ್ಲಸ್ ಮಂದಿರ, ದೇವ ಮಂದಿರ. ಇವುಗಳನ್ನ ಉದಾಹರಣೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಈಗ ಸಮಾಸ ಎನ್ನುವಂತಹ ಕ್ರಿಯೆ ಹೇಗೆ ಘಟಿಸುತ್ತದೆ ಅಂತ ಹೇಳಿದೆ ನೋಡಿ. ಈ ಮೇಲಿನ ದೊಡ್ಡ ಕಲ್ಲು, ದೇವಮಂದಿರ, ಚಕ್ರಪಾಣಿ, ಮುಂಗೈ, ಹಿಂಗಾಲು, ಈ 5 ಪದಗಳಲ್ಲಿ 2-3 ಪದಗಳು ವಿಭಕ್ತಿ ಪ್ರತ್ಯಯದಿಂದ ಕೂಡಿಕೊಂಡು ಒಂದು ಅರ್ಥವನ್ನು ಕೊಡ್ತಾ ಇದ್ದಾವೆ. ಅವುಗಳನ್ನು ನಾವು ಮುಂದೆ ಹೇಳ್ತಾ ಹೋಗೋಣ. ಚಕ್ರವು ಪಾಣಿಯಲ್ಲಿ ಯಾವನಿಗೋ ಅವನು ಚಕ್ರಪಾಣಿ. ಇದರ ಅರ್ಥ ಹರಿ ಎನ್ನುವಂತ ಬರ್ತದೆ. ಏನಂತ ಹೇಳ್ತಾರೆ? ಚಕ್ರವು ಪಾಣಿಯಲ್ಲಿ. ಪಾಣಿ ಅಂದ್ರೆ ಬೆರಳು, ಪಾಣಿ ಅಂದ್ರೆ ಕೈ ಅಥವಾ ಬೆರಳು, ಚಕ್ರ ಅಂದ್ರೆ ಒಂದು ಸಾಧನ. ಯಾರಿಗೆ ಕೈಯ ಬೆರಳಿನಲ್ಲಿ ಚಕ್ರವಿದೆಯೋ ಅವನೇ ಚಕ್ರಪಾಣಿ. ನಮಗೆಲ್ಲ ಗೊತ್ತಿದೆ ಚಕ್ರಪಾಣಿ ಅಂತ ನಾವು ಯಾರನ್ನ ಕರಿತೀವಿ ಅಂದಾಗ ಹರಿ ಅಥವಾ ವಿಷ್ಣುವನ್ನ ಕರಿತೇವೆ ಎನ್ನುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗೇನೆ ನೋಡಿ, ಇಲ್ಲಿ ಏನಾಯ್ತು? 2-3 ಪದಗಳು ಸೇರಿಕೊಂಡು ಬೇರೊಂದು ಅರ್ಥವನ್ನು ಹೇಳುತ್ತವೆ. ಚಕ್ರವು ಪಾಣಿಯಲ್ಲಿ ಯಾರಿಗೋ ಅವನೇ ಚಕ್ರಪಾಣಿ. ಅದನ್ನು ಬರ್ದಿಲ್ಲ. ಚಕ್ರವು ಪಾಣಿಯಲ್ಲಿ ಯಾರಿಗೋ ಅವನೇ ಚಕ್ರಪಾಣಿ. ಇಲ್ಲಿ ನೋಡಿ, ಇಲ್ಲಿ 2 ಪದಗಳಿದ್ದಾವೆ. ಇಲ್ಲಿ 2ಕ್ಕಿಂತ ಹೆಚ್ಚು ಪದಗಳು ಬಂದಿವೆ. ಚಕ್ರವು ಪಾಣಿಯಲ್ಲಿ ಯಾರಿಗೋ ಅವನೇ ಚಕ್ರಪಾಣಿ. ಇಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳು ಬಿಟ್ಟು ಹೋಗಿ ಒಂದು ಸಮಸ್ತ ಪದವಾಗ್ತದೆ. ಅದನ್ನೇ ನಾವು ಸಮಾಸ ಪದ ಅಂತ ಕರಿತಾ ಹೋಗ್ತೇವೆ. ಹಾಗಾದ್ರೆ ಈ ಸಮಾಸ ಪದದಲ್ಲಿಯ ಮೊದಲನೇ ಪದವನ್ನು ನಾವೆಂತ ಕರೆದ್ವಿ? ವೆರಿ ಗುಡ್, ಪೂರ್ವ ಪದವೆಂದು. ಎರಡನೆಯ ಪದವನ್ನ ಪರಪದವೆಂದು ಹೇಳಲಾಯಿತು. ಮೊದಲನೇ ಪದ ಪೂರ್ವ ಪದ,
ಎರಡನೇ ಪದ ಉತ್ತರ ಪದ. ಇಲ್ಲಿ ದೊಡ್ಡದಾದ ಕಲ್ಲು, ದೊಡ್ಡದಾದ ಪೂರ್ವಪದ, ಕಲ್ಲು ಪರಪದ ಅಥವಾ ಉತ್ತರ ಪದ. ಉಳಿದಂತಹದ್ದನ್ನೇ ನಾವು ಸಮಸ್ತ ಪದ ಅಥವಾ ಸಮಾಸ ಪದ ಎಂಬ ಹೆಸರಿನಲ್ಲಿ ಕರೆದ್ವಿ ಎನ್ನುವಂಥದ್ದು. ಈಗ ಬರ್ತಿದ್ದೀನಲ್ಲ, ಈ ಉದಾಹರಣೆಗಳನ್ನ ನೀವು ತಪ್ಪಿಲ್ದನೆ ಬರ್ಕೋಬೇಕು. ಒಂದು ಸೂತ್ರ, ಸಮಾಸದಲ್ಲಿ ಬರುವಂತಹ ಪದಗಳು, ಆ ಪದಗಳನ್ನು ಬಿಡಿಸಿ ಬರೆಯುವಂತಹ ವಿಧಾನ ಹೇಗೆ ಎನ್ನುವಂತಹದ್ದನ್ನು ನಾವು ಹೇಳಿದ್ದೇವೆ. ಇವುಗಳನ್ನ ನಿಮ್ಮ ನೋಟ್ಸ್ ಅಲ್ಲಿ ಸ್ಪಷ್ಟವಾಗಿ ಚೆನ್ನಾಗಿ ಮತ್ತೊಂದು ಸಾರಿ ಬರ್ಕೊಂಬಿಡಿ. ನೀವು ಬರ್ಕೊಳ್ತೀರಾ ಎನ್ನುವಂತಹ ಭಾವನೆಯನ್ನು ಹೊಂದಿ ನಾವು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ಯಾವುದೇ ಕಾರಣಕ್ಕೂ ಇವುಗಳನ್ನು ಬಿಡದ ರೀತಿಯಲ್ಲಿ ನೀವು ಬರಿತಾ ಹೋಗಬೇಕು. ಬರ್ಕೊಳ್ತಾ ಇದ್ದೀರಲ್ಲ? ಸರಿ. ಹಾಗಾದ್ರೆ ಸಂಸ್ಕೃತದಲ್ಲಿ ಕೆಲವು ನಿಯಮಗಳಿವೆ. ಆ ನಿಯಮಗಳು ಯಾವುವು ಎನ್ನುವಂತಹದ್ದನ್ನು ನೋಡಿದಾಗ ಅಂದ್ರೆ ಈ ಸಮಾಸ ಎನ್ನುವಂತಹದ್ದು ಘಟಿಸುವಂತಹ ವಿಧಾನಗಳು ಯಾಕೆ, ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ನಿಯಮಗಳನ್ನು ಅನುಸರಿಸಿ ಸಮಾಸ ಆಗುತ್ತೆ ಎನ್ನುವಂತಹದ್ದನ್ನ ಕೆಲವು ನಿಯಮಗಳನ್ನು ಹೇಳ್ತಾರೆ ನೋಡಿ. ನಿಯಮಗಳು ಏನು? ನಿಯಮ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಆಗ್ತವೆ. ಒಂದನೇದು ಸಂಸ್ಕೃತ ಶಬ್ದಗಳು ಸೇರಿಕೊಂಡು ಸಮಾಸ ಆಗುತ್ತದೆ. ಹಾಗೆಯೇ ಕನ್ನಡ ಶಬ್ದಗಳು ಸೇರಿಕೊಂಡು ಸಮಾಸ. ಅರ್ಥ ಆಗ್ತಾ ಇದೆಯಲ್ಲ? ಸಂಸ್ಕೃತ ಶಬ್ದಗಳು ಸೇರ್ಕೊಂಡಾಗ್ತವೆ, ಕನ್ನಡ ಶಬ್ದಗಳು ಸೇರ್ಕೊಂಡಾಗ್ತವೆ. ಹಾಗೆಯೇ ತದ್ಭವ ಶಬ್ದಗಳು ಸೇರಿಕೊಂಡು ತದ್ಭವ ಶಬ್ದಗಳು ಸೇರಿಕೊಂಡು ಸಮಾಸಗಳಾಗುತ್ತವೆ. ಹಾಗೆಯೇ ಅಚ್ಚಕನ್ನಡದ ಶಬ್ದಗಳು ಮತ್ತು ಅಚ್ಚಕನ್ನಡದ ಶಬ್ದಗಳು ಹಾಗೂ ತದ್ಭವ ಶಬ್ದಗಳು ಅಚ್ಚಕನ್ನಡದ ಶಬ್ದಗಳು ಹಾಗೂ ತದ್ಭವ ಶಬ್ದಗಳು ಸೇರಿ ಸಮಾಸಗಳಾಗುತ್ತವೆ. ಇದು ಬೇಸಿಕ್ ನೀವು ತಿಳ್ಕೋಬೇಕಾಗಿರುವಂತಹ ಅಂಶ. ಸಮಾಸ ಎನ್ನುವಂತಹ ಕ್ರಿಯೆ ಯಾವ ಯಾವ ಸಂದರ್ಭಗಳಲ್ಲಿ ನಡೀತದೆ ಅಂತಂದ್ರೆ ಸಂಸ್ಕೃತ ಶಬ್ದಗಳು ಸೇರ್ಕೊಂಡಾಗ್ತವೆ, ಕನ್ನಡ ಶಬ್ದಗಳು ಸೇರ್ಕೊಂಡಾಗ್ತವೆ, ಹಾಗೆ ತದ್ಭವಗಳು ಸೇರಿಕೊಂಡು ಸಮಾಸಗಳಾಗ್ತವೆ. ಅಚ್ಚ ಕನ್ನಡದ ಶಬ್ದಗಳು ಹಾಗೂ ತದ್ಭವ ಶಬ್ದಗಳು ಸೇರಿಕೊಂಡು ಸಮಾಸಗಳು ಆಗ್ತವೆ. ಹೀಗೆ 4 ಸಂದರ್ಭಗಳಲ್ಲಿ ಸಮಾಸ ಪದಗಳು ಹುಟ್ಟುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದನ್ನು ಸಹ ನೀವು ಸ್ಪಷ್ಟವಾಗಿ ಮರೆಯದೆ ಇವುಗಳನ್ನು ನೀವು ತಿಳ್ಕೊಬೇಕು. ಬರ್ಕೊಳ್ತಾ ಇದ್ದೀರಲ್ಲ? ಓಕೆ. ಇದಾದ ನಂತರದಲ್ಲಿ ಮುಂದಿನ ಸ್ಟೆಪ್ ಸಮಾಸದಲ್ಲಿ ಇರುವಂತಹ ಪದಗಳನ್ನು ನೋಡಿದ್ವಿ, ಸಮಾಸ ಎನ್ನುವಂಥದ್ದು ಯಾವಾಗ ಘಟಿಸುತ್ತದೆ ಎನ್ನುವಂಥದ್ದನ್ನು ನೋಡಿದ್ವಿ. ಅದರ ಜೊತೆಗೆ ಇಂತಹ ಸಮಾಸದಲ್ಲಿ ಒಟ್ಟು ಎಷ್ಟು ರೀತಿಯ ಸಮಾಸಗಳಿವೆ ಎನ್ನುವಂಥದ್ದನ್ನು ಸಹ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾದರೆ ಸಮಾಸದಲ್ಲಿ ಒಟ್ಟು 8 ರೀತಿಯ ಸಮಾಸಗಳು ಇರುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇವುಗಳನ್ನು ಈಗ ನಾವು ಈ ಹಲಗೆಯ ಮೇಲೆ ಬರೀತೇವೆ. ಅವುಗಳನ್ನು ತಪ್ಪಿಲ್ಲದ ರೀತಿಯಲ್ಲಿ, ಹೇಗೆ ತಪ್ಪಿಲ್ಲದ ರೀತಿಯಲ್ಲಿ ನೀವು ಬರ್ಕೊಳ್ತಾ ಹೋಗ್ಬೇಕು. ಸಮಾಸದಲ್ಲಿ ಒಟ್ಟು ಎಷ್ಟು ವಿಧ ಅಂತ ಹೇಳಿದ್ವಿ? 8 ವಿಧಗಳು.
ನಿಯಮಗಳನ್ನು ಬರ್ಕೊಂಡಿದ್ದೀರಿ. ಹಾಗಾಗಿ ಇದನ್ನು ರದ್ದು ಮಾಡ್ತೇನೆ. ಹಾಗೆಯೇ ಸೂತ್ರವನ್ನು ಸಹ ರದ್ದು ಮಾಡ್ತಾ ಇದ್ದೇನೆ. ಸಮಾಸಗಳಲ್ಲಿ ಒಟ್ಟು 8 ವಿಧಗಳಿವೆ. ಹಾಗಾದ್ರೆ ಅವು ಯಾವುವು? ಅವುಗಳೆಂದರೆ ಬರ್ಕೊಳ್ಳಿ. ಒಂದು ತತ್ಪುರುಷ ಸಮಾಸ, ಒಂದು ತತ್ಪುರುಷ ಸಮಾಸ, ಎರಡು ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಸಮಾಸ, ಮೂರು ದ್ವಿಗು ಸಮಾಸ. ದ್ವಿಗು ಹೆಸರು ಹೇಳ್ತಾ ಇದೆ ಎರಡು ಅಂತ. ದ್ವಿಗು ಸಮಾಸ, ನಾಲ್ಕು ಅಂಶಿ ಸಮಾಸ, 5 ದ್ವಂದ್ವ ಸಮಾಸ, 6 ಬಹುವ್ರೀಹಿ ಸಮಾಸ, 7 ಕ್ರಿಯಾ ಸಮಾಸ, 8 ಗಮಕ ಸಮಾಸ. ಈ ರೀತಿಯಾಗಿ ಸಮಾಸದಲ್ಲಿ ಒಟ್ಟು 8 ರೀತಿಯ ಸಮಾಸಗಳು ಇರುವಂತಹದ್ದನ್ನ ನೋಡ್ತಾ ಹೋಗ್ತೇವೆ. ಒಂದು ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಎನ್ನುವಂತ 8 ರೀತಿಯ ಸಮಾಸಗಳು ಇರುವಂತಹದ್ದನ್ನು ನೋಡ್ತೇವೆ. ಸರಿಯಾಗಿ ಬರ್ಬೋದು. ಹೀಗೆ ಒಟ್ಟು 8 ರೀತಿಯ ಸಮಾಸಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗಾದ್ರೆ ಈ 8 ರೀತಿಯ ಸಮಾಸಗಳು ನಿಮ್ಮ ಪಠ್ಯಕ್ರಮದಲ್ಲಿ ಬರ್ತಾ ಹೋಗ್ತವೆ. ಈಗ 8ನೇ ತರಗತಿಯಲ್ಲಿ ಸಮಾಸ ಅಂದ್ರೇನು ಎನ್ನುವಂಥದ್ದನ್ನು ಪರಿಚಯ ಮಾಡ್ತಾರೆ. 2ನೇ ಹಂತದಲ್ಲಿ ಆ ಸಮಾಸದಲ್ಲಿ ಬರುವಂತಹ 8 ಪ್ರಕಾರಗಳು ಏನಿವೆ, ಈ 8 ಪ್ರಕಾರಗಳಲ್ಲಿ ನಿಮಗೆ ಕೆಲವೊಂದೊಂದನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಇವುಗಳ ಬಗ್ಗೆ ನಾವು ಚೆನ್ನಾಗಿ ಅಭ್ಯಾಸವನ್ನ ಮಾಡಲೇಬೇಕಾಗ್ತದೆ. ಯಾವಾಗ ಸರಿಯಾಗಿ ಅಭ್ಯಾಸವನ್ನ ಮಾಡಿಕೊಳ್ತೇವೆ, ಮುಂದಿನ ತರಗತಿಗಳಲ್ಲಿ ಇವುಗಳ ಬಗ್ಗೆ ನಾವು ಹೆಚ್ಚು ಅಭ್ಯಾಸವನ್ನ ಸುಲಭವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವಂಥದ್ದು. ಹಾಗಾದರೆ ಮೊದಲನೇದಾಗಿ ಈಗ ನಾವು ತತ್ಪುರುಷ ಸಮಾಸವನ್ನ ನೋಡುವಂತಹ ಸಮಯ. ಅದಕ್ಕಿಂತ ಮೊದಲು ಈ 8 ಸಮಾಸಗಳನ್ನು ನೀವು ಬರ್ಕೊಂಡಿದ್ದೀರಲ್ವಾ? ಬರ್ಕೊಳ್ಳಿ. ಓಕೆ, ಈ 8 ಸಮಾಸಗಳಲ್ಲಿ ಮೊದಲನೇದು ತತ್ಪುರುಷ ಸಮಾಸ. ಹಾಗಾದರೆ ತತ್ಪುರುಷ ಸಮಾಸ ಅಂದ್ರೆ ಏನು ಎನ್ನುವಂತ ವಿವರಣೆಯನ್ನ ನಾವು ನೋಡೋದಾದ್ರೆ, 2 ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದ ಸಮಯಕ್ಕೆ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಕರೀತೇವೆ. ಈಗಾಗಲೇ ನಿಮಗೆ ಗೊತ್ತಿದೆ, ಸಮಾಸದಲ್ಲಿ 3 ಪದಗಳಿರ್ತವೆ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ, ಮತ್ತೊಂದು ಸಮಸ್ತ ಪದ ಅರ್ಥಾತ್ ಸಮಾಸ ಪದ ಅಂತ ಕರೀತೇವೆ. ಈ 2 ಪದಗಳಿದಾವಲ್ಲ, ಪೂರ್ವ ಪದ ಮತ್ತು ಪರಪದ, ಇವು ಬಿಡಿಸಿ ಬರೆಯುವಂಥ ಪದಗಳು. ಅಂದರೆ ಸಮಸ್ತ ಪದವನ್ನ ಬಿಡಿಸಿ ಬರೆಯುವಂತಹ ಸಂದರ್ಭದಲ್ಲಿ ಹುಟ್ಟುವಂತಹ 2 ಪದಗಳನ್ನೇ ಪೂರ್ವಪದ, ಇನ್ನೊಂದು ಪರಪದ ಅಂತ ಕರೀತೇವೆ. ಹಾಗಾದ್ರೆ ತತ್ಪುರುಷ ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ, ಈ 2 ಪದಗಳಾಗಿರುವಂತಹ ಪೂರ್ವಪದ ಮತ್ತು ಉತ್ತರ ಪದಗಳಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವಂತಹ ಸಮಾಸವನ್ನೇ ನಾವು ತತ್ಪುರುಷ ಸಮಾಸ ಅಂತ ಕರೀತೀವಿ. ಬರ್ಕೊಳ್ಳಿ.
ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಎರಡು ನಾಮಪದಗಳು, ಅಲ್ಲಿ ಕ್ಲಿಯರ್ ಆಯಿತು. ಎರಡು ಪದಗಳು ಸೇರುವಾಗ ಅಂದ್ರೆ ನಾಮಪದಗಳು, ಹೆಸರನ್ನ ಸೂಚಿಸುವಂತ ಪದಗಳೇ ನಾಮಪದಗಳು. ಆ ನಾಮಪದಗಳು ಅಂದ ತಕ್ಷಣವೇ ಹೆಸರು ಅಂದ್ರೆ ಕೇವಲ ಮನುಷ್ಯನ ಅಲ್ಲ, ವ್ಯಕ್ತಿ, ಪ್ರಾಣಿ, ವಸ್ತು ಇವುಗಳ ಹೆಸರನ್ನ ಸೂಚಿಸುವಂತಹ ಪದಗಳನ್ನೇ ನಾವು ನಾಮಪದಗಳು ಅಂತ ಕರೀತೇವೆ. ಹೀಗೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಪೂರ್ವಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂತ ಕರೀತಾರೆ. ಕ್ಲಿಯರ್? ಈ 8 ಸಮಾಸಗಳು ಇಷ್ಟೇ ಸರಳವಾಗಿರುವಂತಹ ಡೆಫಿನೇಷನ್ ಹೊಂದಿರ್ತವೆ. ಆದರೆ ನೀವು ಅವುಗಳನ್ನು ಚೆನ್ನಾಗಿ ಮನನ ಮಾಡಿಕೊಂಡಿರಬೇಕು. ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ದ್ವಿಗು ಸಮಾಸ ಅಂದ್ರೆ ಏನು ಅಂತ ಬರ್ತದೆ. ಅಂಕಿ ಸಂಖ್ಯೆಗಳನ್ನು ಹೇಳುವಂಥ ಸಮಾಸ, ಅದು ಯಾಕೆ ಏನು ಅಂತ ಅದನ್ನು ಮುಂದೆ ಹೇಳ್ತಾ ಹೋಗ್ತೇವೆ. ಉದಾಹರಣೆ ಕೊಟ್ಟಿದ್ದಷ್ಟೇ, ಬಹಳ ಸರಳವಾಗಿರುವಂಥ ಡೆಫಿನೇಷನ್ ಇರುತ್ತೆ. ಅವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದೆ ಎನ್ನುವಂಥ. ಹಾಗಾದ್ರೆ ನಿಮಗೆ ಗೊತ್ತಿದೆ ಸಮಾಸದಲ್ಲಿ ಎಷ್ಟು ಪದಗಳಿರ್ತವೆ? 3 ಪದಗಳು. ಬಹಳ ಪ್ರಮುಖವಾಗಿ ಎಷ್ಟು? 2. ಒಂದು ಸಮಸ್ತ ಪದ ಇದ್ದೇ ಬಿಡುತ್ತೆ, ಅದನ್ನು ಸಮಾಸ ಪದ ಅಂತ ಕರೆದಿರ್ತೇವೆ. ಆ ಸಮಸ್ತ ಪದವನ್ನ ಬಿಡಿಸಿ ಬರೆಯುವಂತಹ ಸಂದರ್ಭದಲ್ಲಿ 2 ಬಹಳ ಪ್ರಮುಖವಾಗಿರುವಂತಹ ಪದಗಳಿರ್ತವೆ. ಒಂದು ಪೂರ್ವ ಪದ, 2 ಉತ್ತರ ಪದ ಅಥವಾ ಪರಪದ, ಹಾಗೆ ಸಮಸ್ತ ಪದ ಅಂತ ಕರೀತಾರೆ. ಹೌದಲ್ಲ? ಓಕೆ. ಹಾಗಾದ್ರೆ ಉದಾಹರಣೆಗಳನ್ನ ನಾವು ನೋಡಿದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ, ಕಲ್ಲಿನ ಪ್ಲಸ್ ಹಾಸಿಗೆ. ಕಲ್ಲಿನ ಪ್ಲಸ್ ಹಾಸಿಗೆ. ಏನಾಯ್ತು? ಕಲ್ಲು ಹಾಸಿಗೆ. ಕಲ್ಲು ಹಾಸಿಗೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಇದ್ದಾವೆ. ನಾ ಎನ್ನುವಂತಹದ್ರಲ್ಲಿ ಆಗಿದೆ. ಇದನ್ನು ಕೂಡಿಸಿ ಬರೆದಾಗ ಕಲ್ಲು ಹಾಸಿಗೆ ಆಯಿತು. ಇದನ್ನ ಷಷ್ಠಿ ತತ್ಪುರುಷ ಸಮಾಸ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರದಲ್ಲಿರುವಂತಹ ವಿಭಕ್ತಿ ಯಾವುದು ಎನ್ನುವಂತಹದ್ದನ್ನು ನೋಡಬೇಕು. ವಿಭಕ್ತಿ ಪ್ರತ್ಯಯಗಳು ಗೊತ್ತಿವೆ ನಿಮಗೆ. ಒಟ್ಟು 7 ರೀತಿಯ ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಇದ್ದಾವೆ. ಅವುಗಳನ್ನು ನಾವು ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ ಹಾಗೂ ಸಪ್ತಮಿ ವಿಭಕ್ತಿ ಅಂತ ಕರಿತೀವಿ. ಅವುಗಳಿಗೆ ಮತ್ತು ಪ್ರತ್ಯಯಗಳು ಬರ್ತವೆ. ಪ್ರಥಮ ವಿಭಕ್ತಿ ಪ್ರತ್ಯಯವು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಎ, ಚತುರ್ಥಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಹಾಗೆ ಪಂಚಮಿಯ ಷಷ್ಠಿಯ ಆ, ಸಪ್ತಮಿಯ ದೆಸೆಯಿಂದ ಎನ್ನುವಂತ 7 ರೀತಿಯ ವಿಭಕ್ತಿಗಳು ಬರ್ತವೆ. ಹಾಗೆ ಇಲ್ಲಿ ಸಮಾಸದಲ್ಲಿ ಯಾವ ಅಕ್ಷರದ ಕೊನೆಯಲ್ಲಿ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಆ ಎನ್ನುವಂತ ಅಕ್ಷರ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ. ಆದ್ದರಿಂದ ಇದನ್ನು ನಾವು ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಕರೀತಾರೆ. ಅದೇ ರೀತಿಯಾಗಿ ಎರಡನೇ ಉದಾಹರಣೆಯನ್ನು ನೋಡೋದಾದ್ರೆ ಬೆಟ್ಟದ ತಾವರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಬೆಟ್ಟದಾವರೆ ಇದು ಸಹ
ಒಂದು ಪ್ರತ್ಯಯ ಬಂದಿದೆ. ಹಾಗೆಯೇ ಹಗಲಿನಲ್ಲಿ ಕನಸು ಹಗಲು ಕನಸು, ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಕನಸು. ನೋಡಿ, ಅಲ್ಲಿ ಅಂತ ಬಂತು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ. ಕ್ಲಿಯರ್ ಆಗ್ತಿದೆಯಲ್ಲ? ಏನಾಯ್ತು? ಸಪ್ತಮಿ ತತ್ಪುರುಷ ವಿಭಕ್ತಿ. ಇದು ಷಷ್ಠಿನೇ, ಇದು ಸಪ್ತಮಿ ತತ್ಪುರುಷ. ಇದನ್ನ ಷಷ್ಠಿ ತತ್ಪುರುಷ ಅಂತ ಕರೀತಾರೆ. ಹಾಗೆ ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ ತೇರ ಮರ ಅಂತ ಇದೆ. ಅದನ್ನು ನಾವು ತೇರಿಗೆ ಮರ, ತೇರಿಗೆ ಪ್ಲಸ್ ಮರ, ತೇರ ಮರ. ಹಾಗಾದ್ರೆ ಯಾರು ಹೇಳ್ತೀರಿ ಇದು ಎಂತಹ ತತ್ಪುರುಷ ಸಮಾಸ? ಗೆ. ಇಲ್ಲಿ ಎ ಎನ್ನುವಂತದ್ದು ಬಂದಿದೆ ಅಥವಾ ಗೆ ಎನ್ನುವಂತದ್ದು ಬಂದಿದೆ. ಗೆ ಎನ್ನುವಂತದ್ದೇನು? ವೆರಿ ಗುಡ್, ಚತುರ್ಥಿ. ಇದು ಚತುರ್ಥಿ ತತ್ಪುರುಷ ಸಮಾಸ ಅಂತ ಬರ್ತಾ ಹೋಗ್ತದೆ. ಇವುಗಳನ್ನ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು. ಈಗ ನಾನು ಇದುವರೆಗೂ ಹೇಳಿದ್ದು ನಿಮಗೆ ಕನ್ನಡ ಮತ್ತು ಕನ್ನಡದಲ್ಲಿ, ಕನ್ನಡ ಮತ್ತು ಕನ್ನಡದ ಶಬ್ದಗಳು ಸೇರಿ ಆಗುವಂಥ ಸಮಾಸವನ್ನು ನೋಡಿದೆ. ಯಾವುದರಲ್ಲಿ? ತತ್ಪುರುಷ ಸಮಾಸದಲ್ಲಿ. ಹಾಗಾದ್ರೆ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಆಗುವಂಥ ಸಮಾಸ ಇದೆಯಲ್ಲ, ಇನ್ನು ತದ್ಭವ ತದ್ಭವಗಳು ಸೇರಿ ಆಗುವ ಸಮಾಸ ಇದೆಯಲ್ಲ. ಹಾಗೆ ಅಚ್ಚ ಕನ್ನಡದ ಶಬ್ದಗಳು ಮತ್ತು ತದ್ಭವ ಶಬ್ದಗಳು ಸೇರಿ ಆಗುವಂತಹ ಸಮಾಸಗಳು ಇದಾವಲ್ವಾ, ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಈಗ ಮೊದಲನೇದಾಗಿ ನಾವು ಕನ್ನಡ ಮತ್ತು ಕನ್ನಡದ ಶಬ್ದಗಳು ಸೇರಿ ಆಗುವಂತಹ ಸಮಾಸವನ್ನು ನಾವು ನೋಡೋಣ. ಹಾಗಾದ್ರೆ ನೆಕ್ಸ್ಟು ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಆಗುವಂತಹ ಕೆಲವು ಉದಾಹರಣೆಗಳನ್ನ ನಾನು ಹೇಳ್ತಾ ಹೋಗ್ತೇನೆ, ನೀವು ಬರ್ಕೊಳ್ತಾ ಹೋಗಿ. ಉದಾಹರಣೆಗೆ ದೇವಮಂದಿರ ಎನ್ನುವಂತ ಒಂದು ಪದ ಇದೆ. ದೇವರು ಮತ್ತು ಮಂದಿರ ಇವೆರಡೂ ಸಹ ಸಂಸ್ಕೃತದ ಶಬ್ದಗಳು. ಬರ್ಕೊಳ್ರಿ. ಪೂರ್ವ ಪದದ ಕೆಳಗೆ ದೇವರ ಪ್ಲಸ್ ಮಂದಿರ, ದೇವಮಂದಿರ. ಈ ಪೂರ್ವ ಪದದ ದೇವರ ಎನ್ನುವಂತಹ ಪದದ ಕೊನೆಯಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಅ, ಷಷ್ಠಿ ವಿಭಕ್ತಿ ಅಲ್ವಾ? ಹಾಗಾದ್ರೆ ಇದನ್ನು ನಾವು ಷಷ್ಠಿ ತತ್ಪುರುಷ ಸಮಾಸ ಅಂತ ಕರಿತೇವೆ. ತಪ್ಪಿಲ್ದಂಗೆ ಬರ್ಕೋಬೇಕು. ದೇವರ ಪ್ಲಸ್ ಮಂದಿರ, ದೇವ ಮಂದಿರ. ಹಾಗೇನೆ ದನದ ಪ್ಲಸ್ ರಕ್ಷಣೆ, ಏನಾಯ್ತು? ಧನ ರಕ್ಷಣೆ. ಅದು ಸಹ ಷಷ್ಠಿ ತತ್ಪುರುಷ. ಧನದ ಪ್ಲಸ್ ರಕ್ಷಣೆ, ಧನ ರಕ್ಷಣೆ. ಧನ ಅಲ್ಲ, ಧನ. ಧನ ಅಂದರೆ ಹಣ. ಇನ್ನೊಂದು ದನ ಅಂದರೆ ಎತ್ತು, ಎಮ್ಮೆ, ಕರು, ನಮ್ಮ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳಿದಾವಲ್ಲ, 4 ಕಾಲು, ಹಾಗಂತ ನಾಯಿ ಬೆಕ್ಕೂ ಬಂದ್ಬಿಡ್ತವೆ, ಅವಲ್ಲ. ಇಲ್ಲಿ ದನಗಳು ಅಂದರೆ ಹಸುಗಳು, ಎಮ್ಮೆಗಳು, ಎತ್ತುಗಳು, ಕೋಣಗಳು ಇವು. ನೆಕ್ಸ್ಟ್ ವಯೋವೃದ್ಧ, ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ. ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ. ನೆಕ್ಸ್ಟ್ ವ್ಯಾಘ್ರಭಯ. ವ್ಯಾಘ್ರಭಯ, ವ್ಯಾಘ್ರ ಹುಲಿ ಅಲ್ವಾ? ವ್ಯಾಘ್ರನ ದೆಸೆಯಿಂದ ಪ್ಲಸ್ ಭಯ. ವ್ಯಾಘ್ರನ ದೆಸೆಯಿಂದ, ದೆಸೆಯಿಂದ ಅಂತ ಬಂದ ತಕ್ಷಣವೇ ಅಲ್ಲಿ ಯಾವ ವಿಭಕ್ತಿ ಇದೆ? ಪಂಚಮಿ. ಬರ್ಕೊಳ್ಳಿ. ವ್ಯಾಘ್ರದ ದೆಸೆಯಿಂದ ಪ್ಲಸ್ ಭಯ, ವ್ಯಾಘ್ರಭಯ. ಕವಿವಂದಿತ. ಕವಿವಂದಿತ ಎನ್ನುವಂಥ ಸಮಸ್ತ ಪದ ಇದೆ. ಅದನ್ನು ಬರೀಬೇಕಾದ್ರೆ ಕವಿಗಳಿಂದ ಪ್ಲಸ್ ವಂದಿತ.
ಕವಿಗಳಿಂದ ಪ್ಲಸ್ ವಂದಿತ. ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಇಂದ ಎನ್ನುವಂತಹ ಪದ ಇದೆ ನೋಡಿ, ಅದು ತೃತೀಯ ವಿಭಕ್ತಿ ಪ್ರತ್ಯಯ. ಹಾಗಾಗಿ ಇದನ್ನು ನಾವು ತೃತೀಯ ತತ್ಪುರುಷ ಸಮಾಸ ಅಂತ ಕರೀತೇವೆ. ಉತ್ತಮೋತ್ತಮ, ಉತ್ತಮರಲ್ಲಿ ಉತ್ತಮ, ಉತ್ತಮೋತ್ತಮ, ಉತ್ತಮರಲ್ಲಿ ಪ್ಲಸ್ ಉತ್ತಮ, ಉತ್ತಮೋತ್ತಮ. ಅಲ್ಲಿ, ಅಲ್ಲಿ ಎನ್ನುವಂತಹದ್ದು ಸಪ್ತಮಿಯ ವಿಭಕ್ತಿ ಪ್ರತ್ಯಯ. ಆದ್ದರಿಂದ ಇದನ್ನು ನಾವು ಸಪ್ತಮಿ ತತ್ಪುರುಷ ಸಮಾಸ ಅಂತ ಕರೆದು. ಹಾಗೆಯೇ ಇಂದ್ರಲೋಕ, ಇಂದ್ರ ಪ್ಲಸ್ ಲೋಕ, ಇಂದ್ರಲೋಕ ಷಷ್ಠಿ ತತ್ಪುರುಷ ಅಂತ ಕರೀತೇವೆ. ಒಟ್ಟಾರೆ ನಾವೀಗ ಹೇಳಬೇಕು ನೋಡಿ, ಈ ಪೂರ್ವ ಪದದ ಪದವೇ ಪ್ರಧಾನವಾಗಿರುವಂತಹ ಸಮಾಸವನ್ನೇ ನಾವು ತತ್ಪುರುಷ ಸಮಾಸ ಅಂತ ಕರೆದ್ವಿ. ಎಷ್ಟಾಯ್ತು? ಈಗ ಎರಡು ರೀತಿ ನೋಡಿದ್ವಿ. ಇನ್ನು ಮೂರನೇ ರೀತಿಯಾಗಿ ಇನ್ನೂ ಇದಾವೆ ನೋಡಿ, ಯಾವ್ಯಾವ ಬರ್ತವೆ ಅಂತ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಾನೆ, ಬರ್ಕೊಳ್ಳಿ. ಕಣ್ಣಿನಿಂದ ಕುರುಡು, ದೇವರ ಮಂದಿರ, ಆಯ್ತಲ್ಲ ಅದು. ಇವೆಲ್ಲವೂ ಈ ರೀತಿಯಾಗಿ ಬರುವಂಥವುಗಳನ್ನು ಉತ್ತಮರಲ್ಲಿ ಉತ್ತಮ, ಉತ್ತಮೋತ್ತಮ ಇವುಗಳನ್ನು ಹೇಳೋದಲ್ಲ. ಈ ರೀತಿಯಾಗಿ ನೀವು ಸಮಾಸ ಪದಗಳನ್ನು ನೋಡ್ಕೋಬೇಕು ಮಕ್ಕಳೇ. ಒಟ್ಟಾರೆಯಾಗಿ ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುವಂತಹ ಸಮಾಸವನ್ನೇ ನಾವು ತತ್ಪುರುಷ ಸಮಾಸ ಅಂತ ಕರೆದಿವಿ. ಈಗ ನಿಮಗೆ ಈ ಸಮಾಸ ಅರ್ಥ ಆಗಿದೆ ಅಂತ ಹೇಳ್ತಾ, ನಿಮಗೆ ಬಹಳ ಪ್ರಮುಖವಾಗಿರುವಂತಹ ಸಮಾಸಗಳಲ್ಲಿ ಇನ್ನೊಂದು ಅಂಶಿ ಸಮಾಸ ಎನ್ನುವಂಥದ್ದು ಬರ್ತದೆ. ಅದನ್ನು ಹೇಳುವುದಕ್ಕಿಂತ ಪೂರ್ವದಲ್ಲಿ ನೀವು ಈ ಎಲ್ಲ ಸಮಾಸಗಳನ್ನು ಮನನ ಮಾಡಿಕೊಂಡಿರ್ತೀರಾ ಎನ್ನುವಂಥ ಭಾವನೆಯಿಂದ ಈ ಒಂದು ದಿನದ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.